ನಿಮಗೆಲ್ಲ ಗೊತ್ತು ಸೇವೆ ಅಂತಂದ್ರೆ ಏನ್ರಿ, ಭಾಳ ದೊಡ್ಡದೇನಲ್ಲ. ಯಾವ ಕಾರ್ಯಕ್ಕೆ ಸ್ವಾರ್ಥ ಇಲ್ದಂಗೆ ನಿಸ್ವಾರ್ಥವಾಗಿ ಧರ್ಮಕ್ಕೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಏನು ನಾವು ಕೆಲಸ ಮಾಡ್ತೀವಲ್ಲ ಅದಕ್ಕೆ ನಾವು ಸೇವೆ ಅಂತ ಕರಿತೀವಿ. ಹೌದಾ? ಏನೂ ಅದಕ್ಕೆ ಪ್ರತಿಫಲಾಪೇಕ್ಷೆ ಇರಬಾರ್ದು. ಇದನ್ನು ಮಾಡಿದ್ರೆ ನನಗಿದು ಸಿಗ್ತತಿ ಅಂತಂದ್ರೆ ಅದೇನಾಗ್ತತಿ, ಅದು ಸೇವೆ ಆಗಂಗಿಲ್ಲ. ನನಗೇನೂ ಸಿಗೋದು ಬೇಡ, ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಒಂದು ಏಕೋಭಾವದಿಂದ ಏನು ನಾವು ಕೆಲಸವನ್ನು ಮಾಡ್ತೀವಲ್ಲ ಅದಕ್ಕೆ ನಾವು ಸೇವೆ ಅಂತ ತಿಳ್ಕೊಂಡು ಕರಿತೀವಿ. 4 ಜನಕ್ಕೆ ಒಳ್ಳೇದಾಗುವಂಗೆ, ಸಮಾಜಕ್ಕೆ ಒಳ್ಳೇದಾಗುವಂಗೆ, 4 ಜನಕ್ಕೆ ಬದುಕಿಗೆ ಬೆಳಕಾಗುವಂಥ ಕೆಲಸಗಳನ್ನು ನಾವು ಏನು ಮಾಡ್ತೀವಲ್ಲ ಅದಕ್ಕೆ ನಾವು ಸೇವೆ ಅಂತ ಕರಿತೀವಿ. ನಮ್ಮ ಪರಂಪರೆ ಒಳಗೆ, ನಮ್ಮ ಭಾರತೀಯ ಪರಂಪರೆ ಒಳಗೆ ಇಂಥ ಸೇವೆಗೆ ಅದ್ಭುತವಾಗಿರ್ತಕ್ಕಂಥ ಮಹತ್ವವನ್ನು ಕೊಟ್ಟಾರ. ನೀವೆಲ್ಲ ನೋಡಿರ್ಬೇಕು. ಏನು ನಮ್ಮ ಶರಣ ಸಂತ ಮಹಾಂತರು ಅಂತ ಆಗಿ ಹೋದರು, ಏನು ವಚನಕಾರರು ಅಂತ ಆಗಿ ಹೋದರು, ಏನು ಸುಭಾಷಿತಕಾರರು ಅಂತ ಆಗಿ ಹೋದರು, ಇವರೆಲ್ಲ ಜಗತ್ತಿಗೆ ತಿಳಿಸಿದ್ದು ಏನಾದರೂ ಒಂದು ವಾಕ್ಯದೊಳಗೆ ನಾವು ಹೇಳಬೇಕು ಅಂತಂದ್ರೆ ಒಂದೇ ಮಾತನ್ನು ಅವ್ರು ಜಗತ್ತಿಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಏನು, ಮನುಷ್ಯನಾಗ ಹುಟ್ಟಿ ಅಂದಮ್ಯಾಗ ಬರೀ ಸ್ವಾರ್ಥಕ್ಕೋಸ್ಕರ ಬದುಕಬೇಡಪ್ಪ, 4 ಜನಕ್ಕೋಸ್ಕರ ಬದುಕು ಅಂತ ತಿಳ್ಕೊಂಡು ಎಲ್ಲ ಮಹಾತ್ಮರು ಅನ್ನುವಂಥವ್ರು ನಮಗೆ ಜಗತ್ತಿಗೆ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಅದೇ ಸೇವೆ ಅಂದ್ರೆ. ಕೇವಲ ನಿನ್ನ ಕೆಲಸ ನೀನು ನಿಂದು ಅಂತ ತಿಳ್ಕೊಂಡು ನೀನೇ ಜೀವನ ಮಾಡ್ಕೊಂಡು ಹೋಗಬೇಡಪ್ಪ. ಏನು ಮನುಷ್ಯನಾಗ ಹುಟ್ಟಿ ಅಂತಂದ ಮ್ಯಾಗ ಬರೀ ಸ್ವಾರ್ಥಕ್ಕಾಗಿ ಬದುಕುವಂಥದ್ದಲ್ಲ. ನಾ ಬಂದಾಗ ಆನಂದ್ ದೇವರು ಒಂದು ಶ್ಲೋಕ ಭಾಳ ಚೆನ್ನಾಗಿ ಹೇಳಕತ್ತಿದ್ರು. ಯಾವುದು? ಪರೋಪಕಾರಾರ್ಥಂ ಇದಂ ಶರೀರಂ. ಯಾವ ಥರನಾಗಿ ನದಿಗಳು ಬೇರೆಯವ್ರ ಉಪಕಾರಕ್ಕಾಗಿ ಹರಿತಾವಲ್ಲ, ಜಾನುವಾರುಗಳು ನಮ್ಗೆ ಬೇರೆಯವ್ರ ಉಪಕಾರಕ್ಕಾಗಿ ಹಾಲು ಕೊಡ್ತಾವಲ್ಲ, ಹಂಗೆ ಮನುಷ್ಯ ಜನ್ಮಕ್ಕೆ ಯಾವುದಾದ್ರೂ ಸಹಿತ ಶ್ರೇಷ್ಠತೆ ಅನ್ನುವಂಥದ್ದು ಬರಬೇಕಾಗಿತ್ತು ಅಂದ್ರೆ ಯಾವುದರಿಂದ ಅಂತ ಹೇಳಿದರು? 4 ಜನಕ್ಕೆ ಉಪಕಾರ ಮಾಡೋದ್ರಿಂದ ಅಂತ ತಿಳ್ಕೊಂಡು ಹೇಳಿದರು. 4 ಜನಕ್ಕೆ ಒಳ್ಳೆಯದನ್ನು ಮಾಡೋದ್ರಿಂದ. ವೈಯಕ್ತಿಕವಾಗಿ ನೀವು ಹೆಂಗೆ ದೊಡ್ಡ ಶ್ರೀಮಂತರಿರಿ, ಎಂಥ ದೊಡ್ಡ ಸಾಹುಕಾರರಿರ್ರಿ, ದೊಡ್ಡ ಸಾಹುಕಾರ ಆಗಿಬಿಟ್ರೆ ಮನುಷ್ಯನ ಜನ್ಮ ಅನ್ನುವಂಥದ್ದು ಸಾರ್ಥಕ ಆಗಂಗಿಲ್ಲ. ದೊಡ್ಡ ಅಧಿಕಾರ ಹಿಡಿದು ಬಿಟ್ರೆ ಮನುಷ್ಯನ ಜನ್ಮ ಅನ್ನುವಂಥದ್ದು ಸಾರ್ಥಕ ಆಗಂಗಿಲ್ಲ. ಏನೋ ದೊಡ್ಡ ಹೊಲ ಮನೆಗಳನ್ನೆಲ್ಲ ಖರೀದಿ ಮಾಡಿಬಿಟ್ರೆ ಮನುಷ್ಯನ ಜನ್ಮ ಅನ್ನುವಂಥದ್ದು ಸಾರ್ಥಕ ಆಗಂಗಿಲ್ಲ. ಸಾರ್ಥಕ ಆಗೋದು ಯಾವಾಗ? ಕೇವಲ ತನಗೋಸ್ಕರಲಾರ್ದ 4 ಜನಕ್ಕೋಸ್ಕರ ಯಾವಾಗ ಮನುಷ್ಯ ಬದುಕ್ತಾನಲ್ಲ ಆವಾಗ ಮನುಷ್ಯನ ಜನ್ಮ ಅನ್ನುವಂಥದ್ದು ಸಾರ್ಥಕ ಆಗ್ತತಿ ಅಂತಕ್ಕಂಥದ್ದು. ಒಮ್ಮೆ ರಾಮಕೃಷ್ಣ ಪರಮಹಂಸರು ಒಂದು ನದಿ ಪಕ್ಕ ಕೂತ್ಕೊಂಡು ಧ್ಯಾನಾಸಕ್ತರಾಗಿ ಕುಂತಿದ್ರಂತ. ಅಲ್ಲಿ ಒಬ್ಬ ಸಾಧಕ ಬಂದ ಕೇಳ್ದ ಇವ್ರನ್ನ, ರಾಮಕೃಷ್ಣ ಪರಮಹಂಸರು ಅಂದ್ರೆ ನೀವು ಅನ್ರಿ ಅಂದ. ಅದಕ್ಕೆ ಅವ್ರಂದ್ರು, ಹೌದು ನಾನು. ಏನಿಲ್ಲ, ನೀವು ದೊಡ್ಡ ಮಹಾತ್ಮರು ಅಂತ ತಿಳ್ಕೊಂಡು ಎಲ್ಲ ಕಡೆ ಮಾತಾಡ್ತಾರೆ, ಪವಾಡಗಳನ್ನೆಲ್ಲರೂ ಮಾಡ್ತೀರಂತ ನೀವು. ನಾನು ಒಂದು ಪವಾಡ ಮಾಡ್ತೀನಿ, ಅದನ್ನು ಮೀರಿಸೋಂಗೆ ಪವಾಡ ನೀವು ಮಾಡ್ತೀರೇನ್ರಿ ಅಂದ. ಅದಕ್ಕೆ ಅವ್ರು ಅಂದ್ರೆ, ನಾ ಏನೋ ಪವಾಡ ಮಾಡಿಲ್ಲಪ್ಪ, ನಾ ಭಗವಂತನ ಸ್ಮರಣೆ ಮಾಡೋಕ್ಕೆ ಬಂದೀನಿ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಬಂದೀನಿ, ಅದನ್ನು ಮಾಡ್ತೀನಿ, ಪವಾಡ ಏನೂ ಮಾಡೋಂಗಿಲ್ಲ ಅಂತಂದರು. ಇಲ್ಲ ನೀವು ಮಾಡ್ತೀರಂತ ನಿನಗೆ ಷರತ್ತು ಆಗ್ಬೇಕ್ರಿ, ಯಾರು ಗೆಲ್ತಾರೆ ಅವ್ರು ದೊಡ್ಡವರು ಅಂದ. ಅದಕ್ಕೆ ಇವ್ರಂದ್ರು, ಆಯ್ತಪ್ಪ ನಿನಗೆ ಹೆಂಗೆ ಬರ್ತದೆ ಹಂಗೆ ಮಾಡು ಅನ್ನೋಣ. ಅವಂದ, ಇದು ನದಿ ಹರಿಯಾಕತ್ತಲ್ರಿ, ಈ ನದಿ ಮ್ಯಾಗ ನಾನು ನಡೆದು ಹೋಗ್ತೀನಿ ನೋಡ್ರಿ ಅಂದ. ಆಯ್ತು ನಡಿ ಅಂದ್ರು ಅವ್ರು. ಅಲ್ಲಿದ್ದಂಥವ ನದಿ ಮ್ಯಾಗ ನಡ್ಕೊಂಡು ಆ ದಡಕ್ಕೆ ಹೋಗಿ ಹೊಳ್ಳಿ ಬಂದ ರಾಮಕೃಷ್ಣ ಪರಮಹಂಸರ ಮುಂದೆ ಅಂದಂತ, ನೋಡ್ರಿ ನಂದು ಇದು 20 ವರ್ಷದ ಸಾಧನೆ, 20 ವರ್ಷ ನಾನು ಕಠಿಣ ಪರಿಶ್ರಮ ಪಟ್ಟು ಈ ಸಾಧನೆ ಮಾಡೀನಿ. ಈ ನದಿ ಮ್ಯಾಗ ಎಲ್ಲರ ಕಡೆ ನಡೆಯೋಕ್ಕಾಗಂಗಿಲ್ಲ, ನಾನು ನದಿ ಮ್ಯಾಗ ನಡೆದು ಹೊಳ್ಳಿ ಬಂದೀನಿ, ಈ ಥರ ನೀವು ನಡೆದು ತೋರಿಸ್ರಿ ಅಂದ. ಅದಕ್ಕೆ ರಾಮಕೃಷ್ಣ ಪರಮಹಂಸರಂದರು, ಭಾಳ ಚಂದ ಆತಪ್ಪ, ಭಾಳ ಚಂದ, ದೊಡ್ಡ ಸಾಧನೆ ಇದೆ, 20 ವರ್ಷ ನೀನು ಪರಿಶ್ರಮ ಪಟ್ಟು 20 ವರ್ಷ ಕಷ್ಟಪಟ್ಟು ಈ ಒಂದು ಕಲೆಯನ್ನು ಕಲ್ತಿ ಅಂದ್ರೆ ಅದು ಭಾಳ ದೊಡ್ಡದು. ಹೆಂಗೆ ನೀ ಹೊಂಟಿಯಲ್ಲಪ್ಪ, ಈ ನದಿ ಮೇಲೆ ಹೋಗ್ತಿಯಲ್ಲ, ಹಂಗೆ ನಿನ್ನ ಜೊತೆಗೆ ಕೈ ಹಿಡಿದು ಇನ್ನೊಬ್ಬರನ್ನ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಐತೆ ನಿನಗೆ ಅಂತ ಕೇಳಿದ್ರು. ಅದಕ್ಕೆ ಅವಂದ, ಹಂಗೆ ಸರಳ ಅನ್ರಿ ಅದು, ನೀರಿನ ಮೇಲೆ ನಡೀದಂದ್ರೆ ಸರಳ. ಹಂಗೆ ಒಬ್ಬೊಬ್ರು ಕೈ ಹಿಡ್ಕೊಂಡು ನೀರಿನ ಮೇಲೆ ನಡೆಯೋಂಗಿದ್ದು ಜಗತ್ನಾಗ ಎಲ್ಲರೂ ನೀರಿನ ಮೇಲೆ ನಡೀತಿದ್ರು, ನದಿ ಮ್ಯಾಗ ಹಂಗೆ ನಡ್ಕೊತ ಹೋಗಿದ್ರು. ಅದು ಎಲ್ಲರ ಕಡೆ ಸಾಧ್ಯ ಇಲ್ಲ. ನನ್ನಂಗೆ ಯಾರ್ಯಾರು 20 ವರ್ಷ ಸಾಧನೆ ಮಾಡ್ತಾರಲ್ಲ ಅವ್ರ ಕಡೆ ಮಾತ್ರ ಸಾಧ್ಯ ಅಂದ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ರಂತ. ಏನಂದ್ರೆ, 20 ವರ್ಷ ಕಷ್ಟಪಟ್ಟು ನೀ ಒಬ್ಬ ಈ ನದಿ ದಾಟೋದು, ನದಿ ಮ್ಯಾಗ ನಡೆಯೋದನ್ನು ಸಾಧನೆ ಮಾಡ್ಕೊಂಡು ಬಂದಿಯಲ್ಲಪ್ಪ, ಅಲ್ಲಿಂತ ನೋಡು ನಾವಿಕ ದಿನಕ್ಕೆ 50 ಮಂದಿನ ಕರ್ಕೊಂಡು ಹೋಗ್ತಾನೆ, ನಿನಕ್ಕಿಂತ ಅವ ದೊಡ್ಡವ ಅಂತ ಹೇಳಿದ್ರಂಥವ್ರು. ಹೇಳುವಂಥ ಅರ್ಥ ಇಷ್ಟ, ಯಾವತ್ತಿಗೂ ಕೂಡ ವೈಯಕ್ತಿಕವಾಗಿ ನಾವು ಎಷ್ಟು ದೊಡ್ಡವ್ರಾಗ್ತೀವಿ, ನಾವು ಎಷ್ಟು ಶ್ರೀಮಂತರಾಗ್ತೀವಿ, ನಮ್ಮ ಕಡೆ ಏನೈತಿ ಅನ್ನೋದ್ರ ಮ್ಯಾಗ ಜಗತ್ತು ಯಾವತ್ತೂ ನಮ್ಮನ್ನು ನೆನಪಿಟ್ಕೊಳ್ಳಂಗಿಲ್ಲ. ಜಗತ್ತು ನಮ್ಮನ್ನು ನೆನಪಿಟ್ಕೊಳ್ಳೋದು, ನಮ್ಮ ಮನುಷ್ಯನ ಜನ್ಮ ಸಾರ್ಥಕ ಆಗೋದು ಯಾವಾಗ ಅಂತ ತಿಳ್ಕೊಂಡು ಕೇಳಿದ್ರೆ
4 ಜನಕ್ಕೆ ಹೆಂಗೆ ನಾವು ಬೇಕಾಗೋ ಹಂಗೆ 4 ಜನಕ್ಕೆ ಒಳ್ಳೇದಾಗುವಂಗೆ ನಾವು ಬದುಕ್ತೀವಲ್ಲ, ಅವಾಗ ಜಗತ್ತು ಅನ್ನುವಂಥದ್ದು ನಮ್ಮನ್ನು ಯಾವಾಗಲೂ ನೆನಪಿಟ್ಕೊಳ್ತತಿ ಅಂತಕ್ಕಂಥದ್ದು. ಅದನ್ನು ಅಲ್ಲಮ ಪ್ರಭುದೇವರು ಏನಂತ ಹೇಳ್ತಾರೆ, ಬೆಣ್ಣೆ ಕಂದರ ಕರಗಲಿಟ್ಟರೆ ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿದಿತ್ತು, ಅದೆಂತ ಹಚ್ಚೋದೆವು ಅಂತ ತಿಳ್ಕೊಂಡು. ನೀವೆಲ್ಲ ಮನ್ಯಾಗ ತುಪ್ಪ ಮಾಡ್ತಿರಿಲ್ಲ, ಪಾಕೆಟ್ನ ತರ್ತಿರೋ, ಮಾಡ್ತಿರಿಲ್ಲ, ಎಲ್ಲೆಲ್ಲ ಒಬ್ರೊಬ್ಬರು ಮಾಡ್ತಿರಿಲ್ಲ. ತುಪ್ಪ ಹೆಂಗೆ ಮಾಡ್ತೀರಿ ನೀವು? ಬೆಣ್ಣೆ ಕಡಿತೀರಿ, ಬೆಣ್ಣೆ ಕಡಿತೀರೋ ಮಜ್ಜಿಗೆ ಕಡಿತೀರೋ? ಬೆಣ್ಣೆ ಕಡಿತೀರಿ ಅಂದ್ರೆ ಹ್ಞೂ ಅಂತಿರಲ್ಲ. ಮತ್ತು ಮಜ್ಜಿಗೆ ಕಡ್ದು ಬೆಣ್ಣೆ ತೊಗೊಂಡು ಕಾಯ್ಸಕ್ಕೆ ಇಡ್ತೀರಿ, ಒಂದು ಪಾತ್ರೆ ಒಳಗೆ ಹಾಕಿ ಒಲಿ ಮ್ಯಾಗ ಇಡ್ತೀರಿ. ಏನು ಕರಗ್ತತ್ರಿ? ಬೆಣ್ಣೆ ಕರಗ್ತತೋ ನೀವು ಇಟ್ಟಿರುವಂಥ ಪಾತ್ರೆ ಕರಗ್ತತೋ? ಬೆಣ್ಣಿನ ಕರಗ್ತತಲ್ಲ. ಇಲ್ಲೇ ಒಂದು ಬೆಳಗಿನ ವಚನ ಹೇಳಕತ್ತಾರ ಅಲ್ಲಮ ಪ್ರಭುದೇವ್ರು, ಏನಂತಂದ್ರೆ ಅಲ್ಲಿ ಒಂದು ಪಾತ್ರೆ ಐತಿ, ಅದರೊಳಗೂ ಬೆಣ್ಣೆ ಐತಿ, ಅದನ್ನು ತೊಗೊಂಡು ಹೋಗಿ ಒಲಿ ಮ್ಯಾಗ ಇಟ್ರೆ ಅಲ್ಲಿ ಬೆಣ್ಣೆ ಕರಗಿಲ್ಲ ಅಂತ, ಪಾತ್ರೆನೇ ಕರಗಿ ಹೋಗಿತ್ತಂತ. ಪಾತ್ರೆ ಕರಗಿ ಹೋದರೂ ಬೆಣ್ಣೆ ಉಳಿದಿತ್ತಂತ. ಏನು ಹೇಳಕತ್ತಾರ ಅಂತಂದ್ರೆ, ಮನುಷ್ಯನಾಗಿರ್ತಕ್ಕಂಥವ ಸಾಮಾನ್ಯವಾಗಿ ಅವನ ಜೀವಿತಾವಧಿ ಒಳಗೆ ಎಲ್ಲರೂ ಸಹಿತ ಅವನನ್ನು ನೆನಪಿಟ್ಟಿರ್ತಾರೆ, ಅವನ ಹೆಸರನ್ನು ನೆನಪಿಟ್ಟಿರ್ತಾರೆ. ಒಂದು ಸತಿ ಅವನೇನಾದರೂ ತನ್ನ ದೇಹವನ್ನು ಬಿಟ್ಟು ಹೋಗಿಬಿಟ್ಟ ಅಂತಂದ್ರೆ ಬಹುಶಃ ಜಗತ್ತು ಅನ್ನುವಂಥದ್ದು ಮರೆತು ಬಿಡ್ತದೆ. ಅದ ಒಂದು ವೇಳೆ ಆ ಮನುಷ್ಯನಾಗಿರ್ತಕ್ಕಂಥವ ಸಮಾಜಕ್ಕೋಸ್ಕರ, ಜಗತ್ತಿಗೋಸ್ಕರ ಸೇವೆಯನ್ನು ಮಾಡಿದ್ದ, ಒಳ್ಳೆಯದನ್ನು ಮಾಡೋಕ್ಕೆ ದುಡ್ದಿದ್ದ ಅಂತಂದ್ರೆ ಬಹುಶಃ ಅವನ ದೇಹ ಅನ್ನುವಂಥದ್ದು ಕರಿಗೆ ಹೋದ್ರೂ ಸಹಿತ ಅವ್ನು ಮಾಡಿರ್ತಕ್ಕಂಥ ಕೆಲಸ ಅನ್ನುವಂಥದ್ದು ಬೆಣ್ಣೆ ಉಳಿತೈತಿ ಅನ್ನುವಂಥ ಮಾತುಗಳನ್ನು ಅಲ್ಲಮ ಪ್ರಭುದೇವ್ರು ಹೇಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಜಗತ್ತಿನಾಗ ನಮಗೆ ಏನು ಇರ್ತತೋ ಬಿಡ್ತತೋ, ನಾವು ಮಾಡಿರುವಂಥ ಪುಣ್ಯದ ಕೆಲಸ ಅನ್ನುವಂಥವು, 4 ಜನಕ್ಕೆ ಮಾಡಿರ್ತಕ್ಕಂಥ ಉಪಕಾರ ಅನ್ನುವಂಥದ್ದು ಸದಾವಕಾಲ ಯಾವತ್ತಿದ್ದು ಇದ್ದೇ ಇರ್ತದೆ. ಹೆಂಗೆ ಇರ್ತತಿ ಅಂತ ತಿಳ್ಕೊಂಡು ಕೇಳಿದ್ರೆ, ಒಂದ್ಸರಿ ಏನಾಗಿತ್ತು, ಒಬ್ಬ ಸ್ವಾಮೀಜಿ ಹತ್ರ ಹೋದ. ಒಬ್ಬ ಭಾಳಷ್ಟು ಕಷ್ಟ ಇಟ್ಟು ಅನಾರೋಗ್ಯ ಇದ್ದಾಗ ಒಬ್ಬ ಸ್ವಾಮಿಗಳ ಹತ್ರ ಹೋದ. ಸ್ವಾಮಿಗಳ ಹತ್ರ ಹೋಗಿ ಕೇಳ್ದ, ಇಲ್ಲ ನೋಡ್ರಿ ಜರ ನನಗೆ ಭಾಳ ಕಷ್ಟ ಐತಿ, ನನಗೆ ಬದುಕೋಕ್ಕಾಗ್ತಾಯಿಲ್ಲ, ಏನು ದೇಹ ತುಂಬ ಅನಾರೋಗ್ಯ ಕಾಡಕತ್ತತಿ, ಮೈ ತುಂಬ ರೋಗಗಳದಾವು, ಏನು ಮಾಡಬೇಕು ಅಂತ ಕೇಳ್ದೆ. ಆವಾಗ ಸ್ವಾಮಿಗಳಾಗಿರ್ತಕ್ಕಂಥವ್ರು ಭಾರಿ ಸಿದ್ಧಿ ಪುರುಷರಾಗಿದ್ದರು. ನೋಡಿ ಹೇಳಿದ್ರು ಅವ್ರು, ನೋಡಪ್ಪ ಇನ್ನೊಂದು 3 ದಿವ್ಸಕ್ಕೆ ನಿಂದು ಸಂತಿನ ಮುಗೀತು, ನಿಂದು ಆಯಸ್ಸು ಮುಗಿದು ಹೋತು, ನಿಂದು 3 ದಿವ್ಸದಾಗ ಏನು ಮಾಡ್ಬೇಕಂತ ಮಾಡಿಬಿಡಪ್ಪ, 3ನೇ ದಿವ್ಸಕ್ಕೆ ಮುಗಿದು ಹೋತು ನಿಂದು, ಜಗತ್ತೇ ನಿನ್ನನ್ನು ಬದುಕ್ಸಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈ ಒಂದು ಆಯಿತು, ಒಂದು ಏನಾರು ಮಾಡಿ ಎಷ್ಟು ಖರ್ಚು ಮಾಡಿದ್ರು ಸರಿ, ನಾ ಬದುಕ್ಸಕ್ಕೆ ಸಾಧ್ಯ ಐತೇನೋ? ಇಲ್ಲ, ಸಾಧ್ಯನೇ ಇಲ್ಲ, ಮುಗೀತು, ನಿಂದು ಆಯಸ್ಸು ಮುಗಿದು ಹೋದ್ಮೇಲೆ ಏನು ಮಾಡೋಕ್ಕೆ ಸಾಧ್ಯ? ಅವಾಗಂದ್ರು ಆಯಿತು ಅಂತ ತಿಳ್ಕೊಂಡು ಮನೆಗೆ ಬರಬೇಕಾದಾಗ ಒಂದು ತಲೆಯಾಗ ಅದ ಯೋಚನೆ, ಏನೇನೋ ಕನಸು ಕಟ್ಟಿದ್ದೆ, ನಾನು 100 ವರ್ಷ ಬದುಕ್ತೀನಿ ಅಂತ ತಿಳ್ಕೊಂಡು, ಹೊಲ ಹಿಡಿಬೇಕು ಅಂತ ತಿಳ್ಕೊಂಡು, ಮನೆ ಕಟ್ಟಿಸ್ಬೇಕು ಅಂತ ತಿಳ್ಕೊಂಡು ಏನೇನೋ ಕನಸು ಕಟ್ಟಿದ್ದೆ, ಜೀವನನ ಮುಗೀತಲ್ಲಪ್ಪ. ಹೆಂಗೆ ಇಷ್ಟೆಲ್ಲ ಇದ್ದ ಮ್ಯಾಗ ನಾನು ಬಂದು ಬಳಗು ಅಂತ ತಿಳ್ಕೊಂಡು ಇಷ್ಟೆಲ್ಲ 100 ಮಂದಿ ಜೊತೆಗಿದ್ರು, ಈಗ ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ಬೇಕಲ್ಲ, ನಾನು ಹೆಂಗೆ ಹಿಂಗಾದ್ರೆ ಅಂತ ತಿಳ್ಕೊಂಡು ಯೋಚನೆ ಬಂತು. ಅವಾಗ ಅವನಿಗೊಂದು 3 ಮಂದಿ ಗೆಳೆಯರಿದ್ರು, ದೋಸ್ತರಿದ್ದರು. ಆ ದೋಸ್ತರನ್ನ ಕೇಳಿದ್ರಾತು, ಅವ್ರು ಬಂದ್ರೆ ಅವ್ರು ಕರ್ಕೊಂಡು ಹೋದ್ರಾತು ಅಂತ ತಿಳ್ಕೊಂಡು, ಒಬ್ಬ ಭಾಳ ಪ್ರೀತಿ ದೋಸ್ತಿದ್ದನ್ರಿ ಅವನಿಗೆ. ಎಷ್ಟು ಪ್ರೀತಿ ಅಂದ್ರೆ ಅವನ ಮ್ಯಾಗ ಜಗತ್ತಿನಾಗ ಎಲ್ಲಿಲ್ಲದ ಪ್ರೀತಿ ಅದ ದೋಸ್ತನ ಮ್ಯಾಗ ಇತ್ತು ಇವನಿಗೆ. ಹೋಗಿ ಫಸ್ಟ್ ಅವನ್ನ ಕೇಳೋನ್ ತಡಿ ಅಂತ ತಿಳ್ಕೊಂಡು ಹೋಗಿ ಆ ದೋಸ್ತನ ಕೇಳ್ದೆ, ಏನಂತ, ಹಿಂಗಪ್ಪ ನಂದು ಆಯಸ್ಸು ಮುಗಿದತಿ ಅಂತ ತಿಳ್ಕೊಂಡು ಗುರುಗಳು ಹೇಳ್ಯಾರ, ಇನ್ನೊಂದು 3 ದಿವ್ಸಕ್ಕೆ ನಾ ಹೋಗ್ಬೇಕಂತ, ನನಗೆ ಒಬ್ಬನ ಹೋಗೋಕೆ ಆಗ್ತಾಯಿಲ್ಲ, ಒಬ್ಬನ ಹೋಗೋಕೆ ಮನಸ್ಸು ಒಪ್ತಾ ಇಲ್ಲ, ನನ್ನ ಜೊತೆ ನೀನು ನನ್ನ ಗೋರಿ ಒಳಗೆ ಬರ್ತೀಯೇನು ಅಂತ ಕೇಳ್ದೆ. ಅದಕ್ಕೆ ಆ ದೋಸ್ತ ಅಂದ, ನೋಡಪ್ಪ ನಾನಂತೂ ನೀನು ಯಾವತ್ತೂ ಪ್ರೀತಿ ಮಾಡಿಲ್ಲ, ನೀನ ನನ್ನ ಪ್ರೀತಿ ಮಾಡ್ದವ, ಆದರೂ ಸಹಿತ ಆ ಪ್ರೀತಿಗೋಸ್ಕರ ನಾನು ನಿನಗೇನು ಮಾಡಬಲ್ಲೆ ಅಂತಂದ್ರೆ, ನಿನ್ನ ಸಮಾಧಿಗೋಸ್ಕರ ಒಂದು ದೊಡ್ಡ ಜಾಗನ ಕೊಡಬಲ್ಲೆ ನಿನಗೆ. ನೀ ನಾಳಿನಿಂದ ಸಮಾಧಿ ಆದ್ಮ್ಯಾಗ ಅದ್ರ ಮ್ಯಾಗ ದೊಡ್ಡ ಒಂದು ಸ್ಮಾರಕ ಕಟ್ಟಿಸ್ಬಲ್ಲೆ, ಅದನ್ನು ಮೀರಿ ನಾನು ನಿನ್ನ ಜೊತೆ ಬರೋಕ್ಕಾಗಂಗಿಲ್ಲಪ್ಪ ಅಂದ. ಇವನಿಗೆ ಮನಸ್ಸಿಗೆ ಭಾಳ ಬೇಜಾರಾಯ್ತು. ಅವ ಬರೋಂಗಿಲ್ಲ ಅಂದ್ರೆ ಏನಾಯ್ತು, ಇನ್ನೊಬ್ಬ ದೋಸ್ತ ಅದಾನ, ಅವನ ಕಡೆ ಯಾರು ಹೋದ್ರಾಯ್ತು ಅಂತ ತಿಳ್ಕೊಂಡು ಇನ್ನೊಬ್ಬ ದೋಸ್ತನ ಕಡೆ ಹೋದ, 2ನೇ ದೋಸ್ತನ ಕಡೆ. 2ನೇ ದೋಸ್ತ ಹೆಂಗೆ ಅಂತಂದ್ರೆ, 1ನೇ ದೋಸ್ತನ ಅಷ್ಟು ಪ್ರೀತಿ ಇರಲಿಲ್ಲ ಇವನಿಗೆ, 2ನೇ ದೋಸ್ತನ ಮ್ಯಾಗ ಒಂದು ಸ್ವಲ್ಪ ಕಡಿಮೆ ಇತ್ತು, ಅದ್ರ ಪ್ರೀತಿ ಇತ್ತು. ಆ 2ನೇ ದೋಸ್ತನ ಹತ್ರ ಹೋದ, ಅವನಿಗೂ ಇದೇ ಕತ್ತಿ ಹೇಳ್ದ, ನೋಡಪ್ಪ ನನ್ನ ಜೀವನ ಸಂತೆ ಮುಗಿದತಿ, ಹೋಗಬೇಕು ಅಂತ ಹೇಳಕತ್ತಾರ, ಇಂಥ ಸಂದರ್ಭದೊಳಗೆ ಒಬ್ಬನ ಹೋಗಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ, ದಯವಿಟ್ಟು ನನ್ನ ಜೊತೆ ನೀನು ಬರ್ತೀಯೇನು ಅಂತಂದಾಗ ಅವ 2ನೇ ದೋಸ್ತ ಅಂದಂತ, ನೋಡಪ್ಪ ನಿನ್ನ ಸಂತೆ ಮುಗಿದತಿ ಅಂತ ತಿಳ್ಕೊಂಡು ಕೇಳಕ್ಕೆ ನನಗೆ ದುಃಖ ಆಗಕತ್ತೈತಿ, ನಿನ್ನ ಜೊತೆ ನಾನು ನಿನ್ನ ಪಾರ್ಥಿವ ಶರೀರವನ್ನು ಹೊತ್ಕೊಂಡು ಸ್ಮಶಾನ ತನಕ ಬರ್ಬೋದು, ನಿನ್ನ ಶರೀರವನ್ನು ನೋಡಿ ನಾನು ಗೋಳಾಡ್ಬೋದು, ಆದರೆ ಒಂದು ಕ್ಷಣಕ್ಕೆ ನೀನು ಗೋರಿ ಒಳಗೆ ಇಟ್ಟರು ಅಂದ್ರೆ ಹೊಳ್ಳೆ ನಿನ್ನ ಜೊತೆ ನಾನು ಬರೋಕ್ಕಾಗಂಗಿಲ್ಲಪ್ಪ, ದಯವಿಟ್ಟು ಕ್ಷಮಿಸು ಅಂದು. ಇನ್ನು ಇವನಿಗೆ 2ನೇದವನು ಬರಲಿಲ್ಲಲ್ಲ, ಇವನಿಗೆ ಮನಸ್ಸಿಗೆ ಮತ್ತೆ ತೀರಾ ಬೇಜಾರಾಯ್ತು. ಏನು ಮಾಡಬೇಕು ಅಂತ ತಿಳ್ಕೊಂಡು ಹೆಂಗಾದ್ರೂ ಮಾಡಿ ಇನ್ನು 3ನೇದವನ ಹತ್ರ ಹೋಗ್ಲೇ ಬೇಡ ಅನ್ಸಕತ್ತೀವಿ, ಯಾಕಂದ್ರೆ ಇವರಿಬ್ಬರು ಬರ್ತಾರ ಅಂತ ಹೇಳಿ ಇವನಿಗೆ ತಲೆಯಾಗ ಭಾಳ ಇತ್ತು. 3ನೇದವನ ಮ್ಯಾಗ ಇವನಿಗೆ ಅಂಥ ಪ್ರೀತಿ ಇರಲಿಲ್ಲ, ಏನೋ ಸ್ನೇಹಿತ ಇದ್ದ ಅಷ್ಟೇ.
ಮತ್ತು ಇಂಥವ್ರ ಬಂದಿಲ್ಲ ಅಂದ್ಮ್ಯಾಗಿ ನಾವ್ರು ಯಾಕೆ ಬಂದಾನು, ಅವನ ಹತ್ರ ಹೋಗ್ಲಿವೋ ಬೇಡೋ ಅಂತ ಇವನ್ ತಲೆಯಾಗ. ಹಂಗಿರೋ ಒಂದು ಸಂದರ್ಭದಾಗ ಹೋಗಿ ಹೆಂಗಿದ್ರು ಕೇಳಾಕತ್ತೀನಿ, ಒಂದು ಸರಿ ಹೋಗಿ ಕೇಳಿ ಬಂದ್ರಾತು ಅಂತ ತಿಳ್ಕೊಂಡು ಗಟ್ಟಿ ಮನಸ್ಸು ಮಾಡಿ ಹೋದ ಮೂರನೇದವನ ಹತ್ರ ಹೋಗಿ ಕೇಳ್ದ, ಏನಂತ, ನೋಡಪ್ಪ ಹಿಂಗೆ ಆಗೈತಿ, ಅವರಿಬ್ಬರನ್ನ ಕೇಳ್ಕೊಂಡೆ, ಅವರಂತೂ ಇಲ್ಲ ಅಂದಾರ, ಬಹುಶಃ ನೀನು ಇಲ್ಲ ಅಂತೇನೋ, ಆದರೂ ಇರಲಿ ಅಂತ ಒಂದು ಮಾತು ಕೇಳಬೇಕು ಅಂತ ತಿಳ್ಕೊಂಡು ನಿನ್ನ ಹತ್ರ ಬಂದೀನಿ ಅಂತಂದ. ಅವಾಗ ಅವ ಮೂರನೇ ದೋಸ್ತ ಅಂದ, ಯಾಕೆ ಅವ್ರು ಇಲ್ಲ ಅಂದಾರ ಅಂತ ತಿಳ್ಕೊಂಡು ನಾ ಇಲ್ಲ ಅಂತೀನಿ ಅಂತ ತಿಳ್ಕೊಂಡು ನೀ ಯಾಕೆ ಅಂದ್ಕೊಂಡು, ನಾ ನಿನ್ನ ಜೊತೆ ಯಾವತ್ತಿದ್ರೂ ಸಹಿತ ಬದುಕಿದಾಗಾದರೂ ನಿನ್ನ ಜೊತೆ ಸದಾವಕಾಲ ಇದ್ದೆ. ಈಗ ನೀವು ಹೋಗುವಂಥ ಸಂದರ್ಭ ಬಂದರೂ ನಿನ್ನ ಜೊತೆ ಗೋರಿ ಒಳಗೂ ಬರ್ತೀನಿ. ಗೋರಿ ಒಳಗೆ ಅಷ್ಟೇ ಅಲ್ಲ, ಆ ಭಗವಂತ ನಾಳೆ ಹೋಗಿ ನಿನ್ನ ಆತ್ಮ ಹೋಗಿ ಪರಮಾತ್ಮನ ಮುಂದೆ ನಿಂತ್ರ ಆ ಪರಮಾತ್ಮನ ಮುಂದೆನೂ ನಾನು ನಿನ್ನ ಜೊತೆಗೆ ಬರ್ತೀನಪ್ಪ ಅಂತ ತಿಳ್ಕೊಂಡು ಮೂರನೇ ದೋಸ್ತ ಹೇಳಿದ್ ನಂದು. ಈ ದೋಸ್ತರು ಅವನಿಗಷ್ಟೇ ಅಲ್ರಿ, ನಮ್ಮೆಲ್ಲರಿಗೂ ಇರ್ತಾರೆ. ಮತ್ತು ನೀವು 3 ಮಂದಿ ಇದ್ರೆ ಅಂದ್ರೆ ಮತ್ತೆ ಇಬ್ಬರನ್ನ ಹಾರಿಸ್ಬಿಟ್ಟಿರಿ. ಮತ್ತು ಆ ದೋಸ್ತರು ಯಾರು ಅಂದ್ರೆ, ಒಂದೇ ದೋಸ್ತ ಯಾರು ರೀ, ಭಾಳ ಪ್ರೀತಿ ಇಟ್ಟೈತಲ್ಲ ಆ ದೋಸ್ತ ಯಾರು, ಸಂಪತ್ತಿನ ದೋಸ್ತವ. ಎಲ್ಲರ ಹತ್ರ ಸಂಪತ್ತು ಇರ್ತೈತಿ, ನೀವು ಸಂಪತ್ತನ್ನು ಪ್ರೀತಿ ಮಾಡ್ತೀರಿ, ಸಂಪತ್ತು ನಿಮ್ಮನ್ನು ಪ್ರೀತಿ ಮಾಡೋಂಗಿಲ್ಲ. ನೀವು ಅಂತಿರ್ತೀರಿ ನಂದಿದು ಅಂತ. ಆ ಸಂಪತ್ತು ಇರ್ತದೆ, ನಾ ಇರೋದ ಹೋಗಾಕ, ಇದ್ರೆ ನಿನ್ನ ಕಿಸ್ತಾಗಿದ್ದೇನು, ಬೇಡ ಅಂದ್ರೆ ಅವ್ನ ಕಿಸ್ತಾಗಿದ್ದೇನು. ನಾ ಹೋಗೋದ ನನ್ನ ಗುಣ, ನೀ ಅದನ್ನು ನಾನು ಹಿಡ್ಕೊಂಡು ಕುಂದಿರ್ಬೇಕಂತ ನೀ ಗುದ್ದಾಡಕತ್ತಿ. ನಾ ಹೋಗೋದ ನನ್ನ ಗುಣ ಅಂತೇಳಿ ಅದು ಓದಾಡ್ತಿರ್ತೈತಿ. ಆದ್ರೆ ಅದ್ರ ಮ್ಯಾಗ ನಮಗೆ ವಿಪರೀತ ವ್ಯಾಮೋಹ ಇಟ್ಟಿರ್ತೀವಿ. ಅವ ಒಂದೇ ದೋಸ್ತವ. ಒಂದೇ ದೋಸ್ತ ಏನಾದರೂ ನಮ್ಮ ನಾಳೆ ನಾವು ದೇಹ ಬಿಟ್ಟರೆ ನಮ್ಮ ಜೊತೆಗೆ ಬರೋಕ್ಕೆ ಸಾಧ್ಯ ಐತೇನ್ರಿ? ನಾವು ಕಟ್ಟಿರ್ತಕ್ಕಂಥ ಮನಿ ಆಗಿರ್ಬೋದು, ಗಳಿಸಿರುವಂಥ ಸಂಪತ್ತು ನಮ್ಮ ಜೊತೆ ಬರೋಕ್ಕೆ ಸಾಧ್ಯ ಐತೇನು? ಸಾಧ್ಯ ಇಲ್ಲ. ಇನ್ನು ಎರಡನೇ ದೋಸ್ತ ಯಾರು? ನಮ್ಮ ಬಂಧು ಬಳಗದವರು, ಸ್ನೇಹಿತರು ಎಲ್ಲರೂ ಇರ್ತಾರಲ್ಲ, ಅವರು ಎರಡನೇ ದೋಸ್ತರು. ನಾವು ಅವ್ರ ಮ್ಯಾಗ ಪ್ರೀತಿ ಇಟ್ಟಿರ್ತೀವಿ, ಅವರು ನಮ್ಮ ಮ್ಯಾಗ ಪ್ರೀತಿ ಇಟ್ಟಿರ್ತಾರೆ. ಮೇಲ್ಮೇಲೆ ಏನು ಒಳಗರೆ ಮನಸ್ಸಿನಾಗ ಇಟ್ಟಿರ್ತಿರಲಿ ಪ್ರೀತಿ. ಅಷ್ಟು ಪ್ರೀತಿ ಇಟ್ಟಿರ್ತೀರಿ. ಅಷ್ಟು ಪ್ರೀತಿ ಇಟ್ಟ ಮೇಲೆ ಅವರು ನಿಮಗೇನಾದರೂ ಒಂದು ದಿವಸ ನಾವು ದೇಹವನ್ನು ಬಿಟ್ಟರೆ ನಮ್ಮ ಜೊತೆ ಎಲ್ಲಿ ತನಕ ಬರ್ತಾರ? ಸ್ಮಶಾನ ತನಕ ಬರ್ತಾರೆ. ನಮ್ಮನ್ನು ನೋಡಿ ಅಳ್ತಾರೆ. ಭಾಳ ಚಲೋ ಇದ್ದ ಅಂತಾರೆ, ಕೆಟ್ಟಿದ್ರೆ ಹೋಗಿದ್ದೆ ಚಲೋ ಆತು ಬಿಡಪ್ಪ ಅಂತಾರೆ. ಎಲ್ಲ ಆದ್ಮ್ಯಾಗ ಟೈಮ್ ಆಗಾಕತ್ತಂದ್ರೆ ಏನಂತಾರ? ಇನ್ನೂ ಬಾಳತಕ್ಕತ್ತನ್ರಿ, ಮತ್ತು ಮುಂದೆ ಹೋಗೋದೈತೆ ನಾವು. ಹಂಗಂದು ಒಂದು ಸರಿ ಇಟ್ಟು ಮುಗಿಸಿದ್ರು ಅಂತಂದ್ರೆ ಮುಗೀತು ಕತೆ ಅವ್ರದ್ದು. ಅಲ್ಲಿಂದ ನಾವಿದ್ವಿ ಅನ್ನುವಂಥದ್ದನ್ನು ಮರೆತು ಬಿಡ್ತಾರೆ. ಅವ್ರು ಎರಡನೇ ಸ್ನೇಹಿತರು. ಇನ್ನು ಮೂರನೇ ಸ್ನೇಹಿತರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ, ನಾವು ಗಳಿಸಿರುವಂಥ ಪುಣ್ಯ, ನಾವು ಮಾಡಿರುವಂಥ ಧರ್ಮ, ಅದು ನಮ್ಮ ಮೂರನೇ ಸ್ನೇಹಿತ ಅನ್ನುವಂಥದ್ದು. ಯಾರು ಬರ್ತಾರೋ ಬಿಡ್ತಾರೋ, ನಾವು ಗಳಿಸಿರುವಂಥ ಧರ್ಮ ಅನ್ನುವಂಥದ್ದು, ನಾವು ಗಳಿಸಿರುವಂಥ ಪುಣ್ಯ ಅನ್ನುವಂಥದ್ದು ಸದಾವಕಾಲ ನಮ್ಮನ್ನು ಕಾಪಾಡ್ತತಿ ಅಂತಕ್ಕಂಥದ್ದು. ಅಂಥ ಧರ್ಮವನ್ನು ಮಾಡಬೇಕು, ಅಂಥ ಪುಣ್ಯವನ್ನು ಮಾಡಬೇಕಾಗಿತ್ತು ಅಂದ್ರೆ ನಾವೇನು ಮಾಡಬೇಕು? ಬರೀ ಸ್ವಾರ್ಥಕ್ಕೋಸ್ಕರ ನಮ್ಮ ಜೀವನವನ್ನು ಮಾಡಿದ್ರೆ ನಮಗೆ ಯಾವತ್ತು ಪುಣ್ಯ ಅನ್ನುವಂಥದ್ದು ಬರೋಂಗಿಲ್ಲ. ಬರೀ ನಮ್ಮ ಜೀವನದೊಳಗೆ ನಾವು ಇದ್ದುಬಿಟ್ವಿ, ನಾವೇನೋ ಬರೀ ರೊಕ್ಕ ಅನ್ಕೊಂತ ನಮ್ಮ ಜೀವನದೊಳಗೆ ನಾವು ಇದ್ದುಬಿಟ್ಟಿವಿ ಅಂದ್ರೆ ಯಾವತ್ತೂ ಸಹಿತ ಪುಣ್ಯ ಅನ್ನುವಂಥದ್ದು ಬರೋಂಗಿಲ್ಲ. ಅಂಥ ಪುಣ್ಯ ಅನ್ನುವಂಥದ್ದು ಏನಾದರೂ ಬೇಕಾಗಿದ್ರೆ ಬಹುಶಃ ಅದು ಎಲ್ಲಿಂದ ಸಿಗ್ತತಿ ಅಂತಂದ್ರೆ ಇಂಥ ಧರ್ಮ ಕಾರ್ಯಗಳದ್ದು ಭಾಗವಹಿಸೋದ್ರಿಂದ ಸಿಗುತ್ತೆ, ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದ ಸಿಗುತ್ತೆ, ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡೋದ್ರಿಂದ ಅಂಥ ಪುಣ್ಯ ಅನ್ನುವಂಥದ್ದು ನಮಗೆ ಸಿಗ್ತತಿ ಅನ್ನುವಂಥ ಮಾತನ್ನು ನಾವಾದರೂ ಸಹಿತ ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ನೀವೆಲ್ಲ ನೋಡ್ತಾ ಇದ್ದೀರಿ, ನಾಳಿನ ದಿವಸ ಅಜ್ಜರಾಗಲಿ ಹೇಳಿದ್ರೆ ರಥೋತ್ಸವ ನಾಳೆ ಐತಿ ಅಂತ ತಿಳ್ಕೊಂಡು. ರಥ ಅಂದ್ರೆ ಏನು ರೀ? ಬೇರೆ ಏನೂ ಅಲ್ಲ, ಅದು ಕಟ್ಟಿಗೆಯಿಂದ ಮಾಡಿರುವಂಥ ಒಂದು ವಾಹನ ಅಷ್ಟೆ. ಹೌದಾ? ನಮ್ಮ ಕಡೆ ಎಲ್ಲ ತೇರು ಎಳ್ಯಾಕತ್ರು ಅಂದ್ರೆ ಹೆಂಗಿರ್ತೈತೆ ರೀ? ಯಾರೂ ಹಿಂಗೆ ಕಟ್ಟಿ ಮ್ಯಾಗದು ಮುಕ್ಕೊಳ್ಳೋದಾಗಲಿ, ಕುಂದ್ರೋದಾಗಲಿ, ರಥದ ಕಡೆ ಕಾಲು ಚಾಚಿ ಮುಕ್ಕೊಳ್ಳೋದಾಗಲಿ ಏನೂ ಮಾಡೋಂಗಿಲ್ಲ. ಇಲ್ಲೂ ಹಂಗೆ ಹೌದಲ್ರಿ? ಹೌದಾ? ನೋಡಿರಿ, ಯೋಚನೆ ಮಾಡಿರಿ, ಒಂದು ಕಟ್ಟಿಗೆ ವಾಹನ ಅದು. ವರ್ಷಕ್ಕೊಂದು ಸರಿ ತನ್ನ ಎದೆ ಒಳಗೆ ದೇವ್ರನ್ನ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಿಮ್ಮ ಕಡೆ ಕೈ ಮುಗಿಸ್ಕೊಳ್ತದೆ. ಮತ್ತು ನೀವು ನಿಮ್ಮ ಮನಸ್ಸಿನೊಳಗೆ ದೇವ್ರನ್ನ ಇಟ್ಕೊಂಡ್ರೆ ಅಂದ್ರೆ ಎಷ್ಟು ಜನರ ಕಡೆ ಕೈ ಮುಗಿಸ್ಕೊಳ್ಬಾರ್ದು ಅನ್ನೋಂಥದ್ದನ್ನು ಲೆಕ್ಕ ಹಾಕ್ಕೊಡ್ರಿ ಅಂತಕ್ಕಂಥ ಮಾತು. ಹಾಗಾಗಿ ಅಂಥ ಅಭೂತಪೂರ್ವವಾಗಿರ್ತಕ್ಕಂಥ ರಥೋತ್ಸವವನ್ನು ನಾಳಿನ ದಿವಸ ನೀವೆಲ್ಲ ನೆರವೇರಿಸ್ತಾ ಇದ್ದೀರಿ. ಅದ್ಭುತವಾಗಿರ್ತಕ್ಕಂಥ ರೀತಿ ಒಳಗೆ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದನ್ನು ಇಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ನೋಡಿ ನನಗೆ ನಿಜಕ್ಕೂ ಕೂಡ ಭಾಳಷ್ಟು ಸಂತೋಷ ಆಯಿತು. ಯಾಕೆ ಅಂತಂದ್ರೆ ಒಂದು ಕಾರ್ಯಕ್ರಮ ಇಂಥ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ನಡಿಬೇಕಾಗಿತ್ತು ಅಂತಂದ್ರೆ ರೊಕ್ಕಿದ್ರೆ ಧಾರ್ಮಿಕ ಕಾರ್ಯಕ್ರಮ ಚಂದ ನಡೆಯಂಗಿಲ್ಲ ರೀ. ನಿಮಗೆಲ್ಲ ಗೊತ್ತಿರುತ್ತೆ ಇದು. ರೊಕ್ಕಿದ್ರೆ ಧಾರ್ಮಿಕ ಕಾರ್ಯಕ್ರಮ ಅನ್ನುವಂಥದ್ದು ಚಂದ ನಡೆಯಂಗಿಲ್ಲ. ಚಂದ ನಡಿಬೇಕಾಗಿತ್ತು ಅಂದ್ರೆ ಏನಿರಬೇಕು ಅಂತ ಕೇಳಿದ್ರೆ ಅಲ್ಲಿ ಗುರುವಿನ ಮಾರ್ಗದರ್ಶನ ಅನ್ನುವಂಥದ್ದು ಇತ್ತು ಅಂದ್ರೆ ಮಾತ್ರ ಧಾರ್ಮಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾವೆ ಅನ್ನುವಂಥದ್ದನ್ನು ನಾವಾದರೂ ಸಹಿತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಅಂಥ ಗುರುಗಳಾಗಿರ್ತಕ್ಕಂಥವರಿಬ್ಬರು ಈ ಒಂದು ಕಾರ್ಯಕ್ರಮಕ್ಕಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಎಲ್ಲ ಕಮಿಟಿಯವರೆಲ್ಲ ನಮ್ಗೆ ಹೇಳಕತ್ತಿದ್ರು, ಅಜ್ಜಾರು ನಮಗಿಬ್ರಿಗೂ ಭಾಳಷ್ಟು ನಮಗೆಲ್ಲ ಕಾರ್ಯಕ್ರಮದೊಳಗೆ ಮಾರ್ಗದರ್ಶನ ಮಾಡ್ತಾರೆ. ಹಿಂಗಿದ್ದದ್ದು ಹಿಂಗೆ ಮಾಡಿರಿ, ಹಂಗೆ ಮಾಡಿರಿ ಅಂತ ತಿಳ್ಕೊಂಡು ಸದಾವಕಾಲ ಈ ಕಾರ್ಯಕ್ರಮ ಮುಗಿಯೋ ತನಕನೂ ಸಹಿತ
ನಮಗಿಂತ ಹೆಚ್ಚಿನ ಒಂದು ಪರಿಶ್ರಮವನ್ನು ಪಟ್ಟು ಕಾರ್ಯಕ್ರಮವನ್ನು ನಡೆಸ್ತಾರೆ ಅನ್ನುವಂಥ ಮಾತುಗಳನ್ನು ಅವರಾದರೂ ಸಹಿತ ಹೇಳಿದರು ಅಂತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಎಲ್ಲ ಇನ್ನೂ ನಮ್ಮ ಶಗುಣ್ ಶಾಪ್ಗಳು ಮಾತನಾಡೋರಿದ್ದಾರೆ. ಅವರು